ಮನೆಯಲ್ಲಿ ತಯಾರಿಸುವಂಥ ಕಷಾಯ ಪೌಡ್ರ್ ಮಾಡ್ತಾ ಇರೋದು. ಸೊ ಇದು ಬಂದುಬಿಟ್ಟು ನೇಗಿಲ ಮುಳ್ಳು. ಒಂದು ನಿಮಿಷ. ಸ್ವಲ್ಪ ಒಣ ಶುಂಠಿ ತೊಗೊಂಡಿದ್ದೇವೆ, ಹಾಗೂ ಇದು ಹಾಲುಬೇರು ಅಂತಾರೆ. ಸೊ ಅದೆರಡೂ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ನಾರ್ಮಲಾಗಿ. ಸೊ ಈ ರೀತಿ ಸ್ವಲ್ಪ ಕುಟ್ಟಬೇಕಾಗತ್ತೆ. ಅದರ ನಂತರ ಮಿಕ್ಸಿಲಿ ಹಾಕೋಣ. ಸೊ ಈಗ ಬಾಳ್ಗಿಲಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೋಬೇಕಂದ್ರೆ ಹುರ್ಕೋಬೇಕಾಗತ್ತೆ. ಸ್ವಲ್ಪ ಬಡೆ ಸೊಪ್ಪು ಹಾಕ್ತಾಯಿದ್ದೇವೆ, ಅಂದರೆ ಸೋಂಪು. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡೋಣ. ಜೀರಿಗೆ. ಸೊ ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡೋ ಕಾರಣ ಏನಂದರೆ ಮಿಕ್ಸಿಲಿ ಹಾಕಬೇಕಾಗತ್ತೆ. ಸೊ ಪೌಡ್ರ್ ಆಗೋದು ಈಸಿ ಆಗುತ್ತೆ ನಿಮಗೆ, ಅದಕ್ಕೋಸ್ಕರ ರೋಸ್ಟ್ ಮಾಡ್ಕೊತಾ ಇರೋದು. ಈಗ ಒಂದು ಸಪ್ರೇಟ್ ತೆಗೆದಿಟ್ಕೊಂಡು ಬಿಡೋಣ ಒಂದು ಪ್ಲೇಟಲ್ಲಿ. ಅವಿಸ ಸ್ವಲ್ಪ ಹಾಕೋಣ, ಅಂದರೆ ಕೊತ್ತಂಬರಿ ಅವಿಸ ಅಂತೇಳಿ. ಸೊ ಇದು ಕೂಡ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಇದೆಲ್ಲ ರೋಸ್ಟ್ ಮಾಡೋದು ಕಾರಣ ಏನಂದರೆ ಒಂದು ಬಾಳಿಕೆ ಚೆನ್ನಾಗಿ ಬರುತ್ತೆ, ಭಾಳ ದಿನ ತಡೆಯುತ್ತೆ. ಅದಕ್ಕೋಸ್ಕರ ಒಂದು ಸಲ ರೋಸ್ಟ್ ಮಾಡ್ತೇವೆ. ಸೊ ಹವೀಜು ಕೂಡ ನಾವು ರೋಸ್ಟ್ ಮಾಡುವಾಗ ಮೊದಲೇ ಒಂದು ಸತಿ ಚೆನ್ನಾಗಿ ನೋಡ್ಕೊಳ್ಳಿ, ಕ್ಲೀನ್ ಮಾಡ್ಕೊಂಡಿದ್ದು ಹವೀಜ್ ಹಾಕಬೇಕಾಗತ್ತೆ. ಯಾಕಂದರೆ ಪೌಡ್ರ್ ಮಾಡಿದ ನಂತರ ಮತ್ತೇನು ಮಾಡೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ. ಸೊ ಕಾಳು ಮೆಣಸು ಹಾಕ್ತಾಯಿದೆ, ಇದು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಕೈಗೆಲ್ಲ ಹಚ್ತಿರೋದಿಲ್ಲ. ಸ್ವಲ್ಪ ಗೋಧಿ, ಇದು ಕಷಾಯ ಸ್ವಲ್ಪ ಥಿಕ್ನೆಸ್ ಬರೋಕ್ಕೋಸ್ಕರ ಹಾಕ್ತಾ ಇರೋದು. ಇದು ಸ್ವಲ್ಪ ಹುರ್ಕೊಳ್ಳೋಣ. ಇದು ಕುಟ್ಟಿದಂಥ ಶುಂಠಿ ಮತ್ತು ಹಾಲುಬೇರು ಇದಕ್ಕೆ ಸೇರಿಸ್ಕೊಳ್ಳೋಣ. ಇದು ಎಲ್ಲನೂ ಸಹ ಒಂದು ಸ್ವಲ್ಪ ಆರಕ್ಕೆ ಬಿಡೋಣ, ಅಂದರೆ ತಣ್ಣಗೆ ಬಿಡೋಣ. ತಣ್ಣ ಆದ ನಂತರ ಅದು ಮಿಕ್ಸಿಗೆ ಹಾಕೋಬೇಕಾಗತ್ತೆ. ಸೊ ಎಲ್ಲ ಒಂದು ಮಿಕ್ಸಿ ಜಾರಲ್ಲಿ ಹಾಕೋಣ. ಸೊ ಈಗ ನೋಡಿ ಪೌಡ್ರ್ ರೆಡಿಯಾಗಿದೆ. ಸೊ ನಮ್ಮ ಕಷಾಯ ಪೌಡ್ರ್ ರೆಡಿಯಾಗಿದೆ, ಮನೇಲಿ ಮಾಡಿದಂಥ ಆರೋಗ್ಯಕರವಾದ ಕಷಾಯ ಪೌಡ್ರು.